ಈಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಪೊಲೀಸರು ಆಗಮಿಸಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ವೇದಿಕೆ ಭಾಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಹೌದು, ದಸರಾ ಹಬ್ಬ ಅಂದ್ರೆ ಅದು ಬರೀ ಮೈಸೂರು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ವಿದೇಶದಿಂದಲೂ ಕೂಡ ಬಂದು ನಮ್ಮ ನಾಡ ಹಬ್ಬ ದಸರಾವನ್ನ ನೋಡಿ ಕಣ್ ತುಂಬಿಕೊಳ್ತಾರೆ, ಸಂಭ್ರಮಿಸ್ತಾರೆ ನಮ್ಮ ಜೊತೆಯಲ್ಲೇ. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಬೇರೆ ಬೇರೆ ರೀತಿಯಾದಂತ ಕಾರ್ಯಕ್ರಮಗಳು ಕೂಡ ಇರುತ್ತೆ ಈ 9 ದಿನ. ಅದರ ಜೊತೆಗೆ ದೀಪಾಲಂಕಾರ ಇರುತ್ತೆ. ಈ ಸಂದರ್ಭದಲ್ಲಿ ಮೈಸೂರು ದಸರಾವನ್ನ ನೋಡೋದೇ ಒಂದು ರೀತಿ ಅದೃಷ್ಟ ಪ್ರತಿಯೊಬ್ಬರ ಪಾಲಿಗೂ ಕೂಡ. ನಿಜ ಯಾಕಂದ್ರೆ ವರ್ಷದಲ್ಲಿ ಒಂದ್ಸಲ ಬರುವುದು ಮೈಸೂರಿನವರಿಗೆ ಹೊಸದು ಅಂತ ಯಾವತ್ತೂ ಕೂಡ ಅನ್ಸಿಲ್ಲ. ನೀವು ಮೈಸೂರಿಗರು ಆಗಿರೋದ್ರಿಂದ ಎಷ್ಟು ಖುಷಿ ಪಡ್ತೀರಾ, ಎಷ್ಟು ಹೆಮ್ಮೆ ಅಲ್ವಾ ನಿಮ್ಗೆ? ನಿಜ, ನಮ್ಮ ಊರು ಮೈಸೂರು ಅಂತಂದ್ರೂ ಕೂಡ ಪ್ರತಿ ವರ್ಷ ದಸರಾ ಬಂತು ಅಂದ್ರೆ ಏನೋ ಒಂಥರ ಉಲ್ಲಾಸ, ಏನೋ ಒಂಥರ ಕ್ರೇಜ್. ಕೆಲವೊಂದು ವಿಚಾರ ಹೇಳ್ತಾರಲ್ಲ, ಪ್ರತಿ ವರ್ಷ ಬರುತ್ತೆ ಅದೇನು ಮಾಮೂಲಿ ಅಂತ. ಬಟ್ ಆದ್ರೆ ನಮಗೆ ಏನಂತಂದ್ರೆ ಮೈಸೂರು ದಸರಾ ಬಂದ್ರೆ ಪ್ರತಿ ವರ್ಷವೂ ಕೂಡ ಒಂದ್ ರೀತಿಯಾಗಿ ಹೊಸ ಉತ್ಸಾಹ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅದರ ಭಾಗವಾಗಿ ಈಗ ಆಗ್ತಾ ಇರುವಂತಹ ಒಂದು ಸಿದ್ಧತೆಗಳಾಗಿರ್ಬೋದು ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ನಾವು ಅಲ್ಲಿ ಇಲ್ವಲ್ಲ ಅಂತ ಅನಿಸ್ತಾ ಇದೆ ಆಕ್ಚುಲಿ. ಬಟ್ ಈಗಾಗಲೇ ವೇದಿಕೆಯ ಮುಂಭಾಗದಲ್ಲೂ ಕೂಡ ಸಿದ್ಧತೆಗಳಾಗ್ತಾ ಇದ್ದಾವೆ. ಗಣ್ಯಾತಿ ಗಣ್ಯರು, ಕೇಂದ್ರ ಸಚಿವರು ಜೊತೆಗೆ ಗಣ್ಯಾತಿ ಗಣ್ಯರೆಲ್ಲೂ ಕೂಡ ಆಗಮಿಸುವ ನಿಟ್ಟಿನಲ್ಲಿ ಭದ್ರತೆಗಳನ್ನ ಕೈಗೊಳ್ಳಲಾಗಿದೆ. ಸೊ ಶೈಲಪುತ್ರಿಯಲ್ಲಿ ಅವತಾರವೆತ್ತಿದ ದೇವಿಯನ್ನ ವಿಶೇಷವಾಗಿ ಪೂಜೆ ಮಾಡುವಂತಹ ದಿನ ಇವತ್ತು, ಮೊದಲನೇ ದಿನ. ಸೊ ಈ ಸಂಬಂಧ ಅಲ್ಲಿನ ಭದ್ರತೆಯ ಕುರಿತು ನಮ್ಮ ಪ್ರತಿನಿಧಿ ರಂಗಸ್ವಾಮಿಯ ಮಾದಾಪುರ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಚಾಮುಂಡಿ ಬೆಟ್ಟದಲ್ಲಿ ವ್ಯಾಪಕವಾದಂತಹ ಬಂದೋಬಸ್ತ್ನ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ದಸರಾ ಮಹೋತ್ಸವದ ಭಾಗವಾಗಿ ಅಪಾರ ಪ್ರಮಾಣದ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಳ್ಳಲಾಗಿದೆ. ದಸರಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂದಾಜು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಒಳಭಾಗಕ್ಕೆ ಪ್ರವೇಶ ಮಾಡುವ ಎಲ್ಲಾ ಗೇಟ್ಗಳಲ್ಲೂ ಮೆಟಲ್ ಡಿಟೆಕ್ಟರ್ ಗಳನ್ನ ಹಾಕಲಾಗಿದೆ. ಆ ಮೂಲಕವಾಗಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಅನುಮಾನಾಸ್ಪದ ವಸ್ತುಗಳನ್ನ ವೇದಿಕೆಯ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಇನ್ನು ಪೊಲೀಸ್ ಬಂದೋಬಸ್ತ್ನ ಭಾಗವಾಗಿ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ ನ ಅಧಿಕಾರಿಗಳು ಇಡೀ ಚಾಮುಂಡಿ ಬೆಟ್ಟದಲ್ಲಿ ತಲಾಶನ ನಡೆಸಿದ್ದಾರೆ ಮತ್ತು ತಪಾಸಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮುಂದುವರೆದ ಭಾಗವಾಗಿ ಅಗ್ನಿಶಾಮಕ ವಾಹನ ಇರಬಹುದು ಅಥವಾ ಪೊಲೀಸ್ ವಾಹನಗಳಿರಬಹುದು, ಈ ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ ಬೇಕಾದಂತಹ ಒಂದಷ್ಟು ಸೌಲಭ್ಯಗಳನ್ನ ಕೂಡ ರೆಡಿ ಇಟ್ಟುಕೊಳ್ಳಲಾಗಿದೆ. ಇನ್ನು ಮಹಾನಗರ ಪಾಲಿಕೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ವೇದಿಕೆ ಕಾರ್ಯಕ್ರಮದಲ್ಲಿ ಬರುವಂತಹ ಸಭಿಕರಿಗೆ ಮಾಡಲಾಗಿದೆ ಮತ್ತು ದಸರಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮದ ಭಾಗವಾಗಿ ಏನು ಚಾಮುಂಡಿ ಬೆಟ್ಟದ ತಾವರೆಕಟ್ಟೆ ಪ್ರವೇಶ ದ್ವಾರ ಇದೆ, ಅಲ್ಲಿಂದ ಮೇಲ್ಭಾಗದ ಗರ್ಭಗುಡಿಯವರೆಗೂ ಕೂಡ ಎಲ್ಲಾ ಕಡೆಯೂ ಪೊಲೀಸ್ ಅಧಿಕಾರಿಗಳನ್ನ, ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಮಹಿಷಾಸುರ ಪ್ರತಿಮೆ ಏನಿದೆ ಅಲ್ಲಿಂದ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದವರೆಗೆ ಎಲ್ಲಾ ಕಡೆಯೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡುವ ಮೂಲಕವಾಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.